ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಸೋಮನಹಳ್ಳಿ ನಾಗರಾಜ್ ಹ್ಯಾಟ್ರಿಕ್ ಗೆಲುವು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ 3ನೇ ಬಾರಿಗೆ ಆಯ್ಕೆ. ಶಾಸಕ ಕೆಎಂ ಶಿವಲಿಂಗೇಗೌಡರ ಕ್ಷೇತ್ರದಲ್ಲಿ ಗೊಬ್ಬರ ಕೊರತೆ. ಕೇವಲ 180 ಚೀಲ ಯೂರಿಯಾ ಲಭ್ಯ. ರೈತರ ಪರದಾಟ. ಸಮರ್ಪಕ ಪೂರೈಕೆ ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸುತ್ತೇವೆ. ರೈತರ ಎಚ್ಚರಿಕೆ. ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಕುಗ್ಗಿಸಲು ತಂಡಬದ್ಧ ಪಿತೂರಿ. ಧರ್ಮ ಉಳಿವಿಗಾಗಿ ಬಿಜೆಪಿ ಸದಾ ಸಜ್ಜು. ಎನ್ಐಎ ತನಿಖೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಆಗ್ರಹ. ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋಮನಹಳ್ಳಿ ನಾಗರಾಜ್ ಅವರು ಪುನಃ ಅಧ್ಯಕ್ಷರಾಗಿ ಹಾಗೂ ಶೇಖರಪ್ಪ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಉಪವಿಭಾಗಾಧಿಕಾರಿ ಮಾರುತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಘೋಷಿಸಿದರು. ಬಳಿಕ ವಿವಿಧ ಗಣ್ಯರು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ನೂತನವಾಗಿ ಆಯ್ಕೆಯಾದವರಿಗೆ ಶುಭಾಶಯ ಕೋರಿದರು. ಬಳಿಕ ಮಾತನಾಡಿದ ಸೋಮನಹಳ್ಳಿ ನಾಗರಾಜ್ ಅವರು, ಮಾನ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಜೆಡಿಎಸ್ ಶಾಸಕರ ಬೆಂಬಲದಿಂದ ಜೆಡಿಎಸ್ನ ಎಲ್ಲ ಸದಸ್ಯರು ಆಯ್ಕೆಯಾಗಿದ್ದಾರೆ. ನನ್ನನ್ನು 3ನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಿದ ಅವರು, ಈಗಾಗಲೇ ಹಾಸನ ಡಿಸಿಸಿ ಬ್ಯಾಂಕ್ ಲಾಭದಾಯಕವಾಗಿ ನಡೆಯುತ್ತಿದೆ. 3ನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ನಿರ್ದೇಶಕರು ಹಾಗೂ ಸದಸ್ಯರ ಸಹಕಾರದಿಂದ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿ ಕಾಣುವಂತೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ನಾಯಕರು, ಜಿಲ್ಲೆ ಅಭಿವೃದ್ಧಿ ಅಧಿಕಾರ ಅಂತ ರೇವಣ್ಣ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಜೊತೆಗೆ ನಮ್ಮ ಮತ್ತೋರ್ವ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಚನ್ನಪಟ್ಟಣದ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ನಮ್ಮ ಜಿಲ್ಲೆಯ MLC ಸಾಹೇಬರಾದಂಥ ನಮ್ಮ ಸೂರಜ್ ರೇವಣ್ಣ ಸಾಹೇಬ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಜೊತೆಗೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸ್ವರೂಪಣ್ಣವ್ರಿಗೂ ಸಹ ಅಭಿನಂದನೆ ಹೇಳ್ತೀನಿ. ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹ ನಾವು ಇವತ್ತು ಅವಿರೋಧವಾಗಲಿಕ್ಕೆ ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋದ್ರ ಮೂಲಕ, ಜೊತೆಗೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಜಿಲ್ಲೆಯ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಸಹಕಾರ ಮಾಡಿದ್ದಾರೆ. ಇವತ್ತೇನು ನಾವು ಜಿಲ್ಲೆಯಲ್ಲಿ 13 ಸ್ಥಾನ ಗೆಲ್ಲಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳು ಇವತ್ತು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ, ಇವತ್ತು ಜಿಲ್ಲೆ ಈ ಬ್ಯಾಂಕು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಇವತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ ಸರ್. 3ನೇ ಬಾರಿ ಆಗಲಿಕ್ಕೆ ನಮ್ಮ ಎಲ್ಲ ನಾಯಕರಾದಂಥ ರೇವಣ್ಣ ಸಾಹೇಬರು, ನಮ್ಮ ಬಾಲಣ್ಣವರು, ನಮ್ಮ ಸೂರಜ್ ರೇವಣ್ಣವರು, ಸ್ವರೂಪಣ್ಣವರು, ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹ ಸಂಪೂರ್ಣವಾಗಿ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಕೊಡಿ ಇನ್ನೂ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಸರ್. ಇದೇನು ಸಿಂಹ ಸುಖದ ಸುಪ್ಪತ್ತಿಗೆಲ್ಲ ಸರ್, ತುಂಬ ಕಠಿಣವಾದ ಮುಳ್ಳಿನ ಹಾಸಿಗೆ ಅಂತ ಹೇಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತೇನು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಏನು, ನಬಾರ್ಡ್ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ರೀಫೈನಾನ್ಸು ದಿನಕ್ಕೆ ಸುಮಾರು ಈಗ ನಮ್ಮನ್ನಂತೂ 1983ರಲ್ಲಿ ನಬಾರ್ಡ್ ಸಂಸ್ಥೆ ಪ್ರಾರಂಭ ಆಯಿತು. ಅವತ್ತು 90% ಪುನರ್ಧನ ಕೊಡ್ತಿದ್ರು. ಇವತ್ತು ಕೇವಲ 10% ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ನಮಗೂ ಸಹ ಹಲವಾರು ಸಾಕಷ್ಟು ಸಮಸ್ಯೆಗಳಿದ್ರು ಸಹ ನಮ್ಮ ಜಿಲ್ಲೆಯ ರೈತರಿಗೆ ಅವ್ರ ಕಷ್ಟ ಸುಖಗಳಿಗೆ ಆಗಬೇಕು, ಆರ್ಥಿಕವಾಗಿ ಅವ್ರು ಸದೃಢ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್. ಆಯ್ತಣ್ಣ ಉಪಾಧ್ಯಕ್ಷರೇ ಬನ್ನಿ ಈ ಕಡೆ. ಇವತ್ತೇನು ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬ್ಯಾಂಕಿಗೆ ನಿರ್ದೇಶಕನಾಗಿ ಬಂದಂಥ ನನಗೆ ಪಕ್ಷದ ವರಿಷ್ಠರಾದ ರೇವಣ್ಣ ಸಾಹೇಬರು ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಹಾಸನದ ಶಾಸಕರಾದಂಥ ಸ್ವರೂಪಣ್ಣವರು ಮತ್ತು ಚಂದ್ರಪಟ್ಟಣದ ಶಾಸಕರಾದಂಥ ಬಾಲಣ್ಣವರು, ನಮ್ಮ MLC ಸಾಹೇಬರಾದಂಥ ಸೂರಜ್ ಅವರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ಸಹಕಾರಿ ಬಂಧುಗಳು ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ನಾಗಣ್ಣವರು ಕೂಡ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಬಂದಂಥ ನನಗೆ ಈ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಾಗರಾಜು ಅವರಿಗೆ, ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಅರಸೀಕೆರೆ ಕ್ಷೇತ್ರದ ಶೇಖರಪ್ಪರವ್ರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಈ ಒಂದು ಬ್ಯಾಂಕಿಗೆ ತಳಹದಿ ಪೂಜ್ಯ ದೇವೇಗೌಡರ ಆಶೀರ್ವಾದ. ಏಕೆಂದರೆ ಪೂರ್ವದಲ್ಲಿ ಸತೀಶ್ ಅವರು ಕೂಡ ಸತೀಶ್ ಇದ್ದಾರೆ. ಪ್ರಾರಂಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ, ಜಾಲಪ್ಪನವರು ಸಹಕಾರಿ ಸಚಿವರು ಇದ್ದಂಥ ಸಂದರ್ಭದಲ್ಲಿ, ದೇವೇಗೌಡ ಸಾಹೇಬರು ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಯಾವುದೇ ಒಬ್ಬ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಕೊಡದಲ್ಲೇ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತು ದೇವೇಗೌಡರು ಈ ಬ್ಯಾಂಕನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪೈಲಟ್ ಯೋಜನೆಗೆ ಸೇರಿಸಿ ಅವತ್ತಿನ ದಿನಮಾನಗಳಲ್ಲಿ 3 ಕೋಟಿ ರೂಪಾಯಿ ಸಹಾಯಧನವನ್ನು ಬ್ಯಾಂಕಿಗೆ ನೀಡಿ ಒಂದು ಆಶೀರ್ವಾದವನ್ನು ಮಾಡಿದರು. ಅವತ್ತಿಂದ ಬೆಳೆದಂಥ ಬ್ಯಾಂಕ್ ಇವತ್ತು ಬೃಹದಾಕಾರವಾಗಿ ಇವತ್ತು ಬೆಳೆದಿದೆ. ಹಿಂದೆ ಮನೆಯ ಪಟೇಲ್ ಶಿವರಾಮ್ ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸ್ಕೋಬೇಕಾಗ್ತದೆ. ಅದಾದಮೇಲೆ ನಾವು ಅಧ್ಯಕ್ಷರಾಗಿ ಕಾಲಘಟ್ಟಗಳು, ಯಾಕೆಂದರೆ ಪಟೇಲ್ ಶಿವರಾಮ್ ಅವರು ಅಧ್ಯಕ್ಷರಿದ್ದಾಗ 150 ಕೋಟಿ ಡೆಪಾಸಿಟ್ ಇತ್ತು. ಅವರು ಈ ಬ್ಯಾಂಕ್ನ ಉನ್ನತಿಗೆ ಅವ್ರದ್ದೇ ಆದಂಥ ಸೇವೆ ಮಾಡಿದ್ರೆ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಅವ್ರನ್ನ ನಾವು ಸ್ಮರಿಸಬೇಕಾಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಾದಮೇಲೆ ನಮಗೆ ಅವಕಾಶ ಒಂದು 5 ವರ್ಷ ಕೊಟ್ಟಂಥ ಸಂದರ್ಭ. ಆಗ ಸುಮಾರು 500ರಿಂದ 600 ಕೋಟಿ ಡೆಪಾಸಿಟ್ ಸಂಗ್ರಹಿಸಿ ಜಿಲ್ಲೆಯಲ್ಲಿ 1,20,000 ಕೇವಲ 30,000ಕ್ಕೆ ಸಾಲ ಜನಕ್ಕಿತ್ತು. 1,26,000ರಿಂದ 1,30,000 ಜನಕ್ಕೆ ಸಾಲ ಕೊಡುವಂಥ ಅವಕಾಶವನ್ನು ಕೂಡ ಕಲ್ಪಿಸ್ತು. ಅದಾದಮೇಲೆ ಮನೆ ಸತೀಶ್ ಅವರು ಅಧ್ಯಕ್ಷರಾಗಿ ಅವರು 2.5 ವರ್ಷಗಳ ಕಾಲ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡಿದರು. ನಾಗರಾಜ್ರವರು 2.5 ವರ್ಷ ಮತ್ತು 5 ವರ್ಷ ಪುನಃ ಅವ್ರಿಗೆ ಒಂದು ಅವಕಾಶವನ್ನು ವಿಶೇಷವಾಗಿ ಪಕ್ಷ ಇವತ್ತು ಕಲ್ಪಿಸಿದೆ. ಅವರ ಅವಧಿನಲ್ಲೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕಳೆದ ವರ್ಷಗಳಲ್ಲಿ ಉತ್ತಮವಾದ ಕೆಲಸನ ಅವರು ವಿಶೇಷವಾಗಿ ಬಂದಿದ್ದಾರೆ. ಮುಂದೂ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕೆಂದರೆ ಬ್ಯಾಂಕಿನ ಮುಂದೆ ಹಲವಾರು ಸಮಸ್ಯೆಗಳಿದೆ. ಬಹುಮುಖ್ಯವಾಗಿ ರೆಕ್ರೂಟ್ಮೆಂಟ್ ಸಮಸ್ಯೆ ಇದೆ. ಏಕೆಂದರೆ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ 3 ಜನರ ಕೆಲಸನ ಮಾಡ್ತಾ ಇದ್ದಾರೆ. ಹೊಸ ಬ್ರ್ಯಾಂಚ್ಗಳನ್ನು ತೆರೀಲಿಕ್ಕೆ ಇಲ್ಲ. ಹಾಗೆ ಇವತ್ತು ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಕೂಡ ಇದೆ. ಈ ಸಂದರ್ಭದಲ್ಲಿ ಒಂದು ಕರ್ನಾಟಕ ಘನ ಸರ್ಕಾರಕ್ಕೂ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಸಹಕಾರಿ ಇಲಾಖೆ ಉನ್ನತ ಅಧಿಕಾರಿಗಳು ಒಂದು ಕಾನೂನಿನ ಅಡಿನಲ್ಲಿ ಈ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸ್ಕೊಡ್ತಾರೆ. ಹಿಂದೆ ನಮ್ಮ KN ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಂಥ ದಿನದಲ್ಲೂ ಕೂಡ ನಮಗೆ ಯಾವುದೇ ರೀತಿ ಒಂದು ಹಸ್ತಕ್ಷೇಪವನ್ನು ಮಾಡದ ರೀತಿ ನಮಗೆ ಸಹಕಾರಿ ತತ್ವಗಳ ಅನುಗುಣವಾಗಿ ಸಹಕಾರವನ್ನು ನೀಡಿದರು. ಇವತ್ತು ಅವರು ಆ ಹುದ್ದೆನಲ್ಲಿಲ್ಲ, ಕೆಳಗಿಳಿದಿರ್ಬೋದು. ಅವ್ರನ್ನೂ ಕೂಡ ನಾವು ಇದೆಲ್ಲ ಒಂದು ಪ್ರಕ್ರಿಯೆಗೆ ಇಲ್ಲಿ JR ಇರ್ಬೋದು, DR ಇರ್ಬೋದು, AR ಇರ್ಬೋದು, ನಮ್ಮ ಉಪವಿಭಾಗ ಅಧಿಕಾರಿಗಳಿರ್ಬೋದು, ಕಾನೂನಡಿ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದಿಸಬೇಕಾಗ್ತದೆ. ಸರ್ಕಾರದ ಸಹಕಾರಗಳನ್ನು ಕೂಡ ತಗೋಬೇಕು ಅಂತ ನಾವು ಮನವಿ ಮಾಡಿ, ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ನಮ್ಮ ಶೇಖರಪ್ಪನವರು ವಿಶೇಷವಾಗಿ ಅವರು ಕೂಡ ಅನುಭವಿ ಅಧಿಕಾರಿಯಾಗಿದ್ದಂಥವರು ಈಗ ಸಮಾಜ ಸೇವೆ ಮಾಡುವ ಉನ್ನತಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಇರುವರ ನೇತೃತ್ವದಲ್ಲಿ ಈ ನಮ್ಮ MD ಅವರ ಒಂದು ಸಹಕಾರದೊಂದಿಗೆ, ಸಹಕಾರಿ ಇಲಾಖೆ ಅಧಿಕಾರಿಗಳ ಸಹಕಾರದೊಂದಿಗೆ ಒಂದು ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು, ಜೊತೆಗೆ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡ್ತೀವಿ. ಕೇಂದ್ರ ಬ್ಯಾಂಕ್ನ ಇವತ್ತೇನು ಅಧ್ಯಕ್ಷ ಚುನಾವಣೆ ಇತ್ತು, ಅದಕ್ಕೆ ಸರ್ವತೋನ್ಮುಖವಾಗಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಹಾಗೂ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಇವತ್ತು ಮೊನ್ನೆ ಸೋಮನಹಳ್ಳಿ ನಾಗರಾಜ್ ಅವ್ರನ್ನ ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ಶೇಖರಪ್ಪ ಅವ್ರನ್ನ ಅರಸೀಕೆರೆ ಭಾಗದ ಕಣ್ಕಟ್ಟೆ ಹೋಬಳಿ ಭಾಗದ ಒಬ್ಬ ಯುವ ಮುಖಂಡರನ್ನ, ಅನುಭವಿ ಮುಖಂಡರನ್ನ ಇವತ್ತು ಉಪಾಧ್ಯಕ್ಷನಾಗಿ ಇವತ್ತು ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಿಂದಿಂದನೂ ಹೇಗೆ
ನಾಗರಾಜಣ್ಣವರು ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವರ ಒಂದು ಕಾರ್ಯವೈಖರಿ ಉತ್ತಮವಾಗಿ ಇವತ್ತು ಈ ಬ್ಯಾಂಕ್ನಲ್ಲಿ ಎಲ್ಲ ಮೆಚ್ಚುವಂಥ ಒಂದು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಒಪ್ಪುವಂಥ ಒಂದು ಕೆಲಸ ಅವರು ಮಾಡ್ಕೊಂಬಂದಿದ್ದಾರೆ. ನಮ್ಮ ನಿರ್ದೇಶಕರಿಗೂ ಕೂಡ ಒಂದು ಸಮತೋಲನ ತಗೊಂಡು ಹೋಗ್ತಿದ್ದಾರೆ. ಎಲ್ಲರನ್ನೂ ಜಿಲ್ಲೆಯಲ್ಲಿ ವಿಶ್ವಾಸದಿಂದ ನಮ್ಮ ಮುಖಂಡರನ್ನಾಗ್ಬೋದು ಅಥವಾ ಕಾರ್ಯಕರ್ತನಾಗ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ರೈತರಿಗೆ ಒಳ್ಳೆಯ ರೀತಿಯಾದಂಥ ಲೋನ್ಗಳಾಗ್ಬೋದು ಪ್ರತಿಯೊಂದು ಸಹಕಾರಿಯಾಗಿ ಇವತ್ತು ನಡ್ಕೊಂಬಂದಿದ್ದಾರೆ. ಅದೇ ರೀತಿ ಉತ್ತಮವಾದ ಕೆಲಸನ ಇನ್ನು ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರಾಗಿ ಮಾಡಲಿ. ಇನ್ನೂ ತುಂಬ ಈಗ ಅವ್ರು ಹೇಳ್ತಿದ್ದಾಗಲೇ ಈಗ ಇದು ಮುಳ್ಳಿನ ಹಾಸಿಗೆ ಅಂತ. ಹೌದು, ಇವತ್ತು ನೀವು ನೋಡ್ತಾ ಇದ್ದೀರ ನಬಾರ್ಡಿಂದ ಕೂಡ ದುಡ್ಡು ಬರ್ತಾಯಿಲ್ಲ. ರೈತರಿಗೆ ಸಾಲ ಕೊಡದೆ, ಕೃಷಿ ಸಾಲ ಕೊಡದೆ ಇವತ್ತು ಎಷ್ಟು ಕಷ್ಟ ಆಗಿದೆ. ಇವತ್ತು ಈ ಒಂದು ಗ್ಯಾರಂಟಿಗಳ ಹಾವಳಿದೆ. ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಈ ಜಿಲ್ಲಾ ಬ್ಯಾಂಕ್ಗಳಿಗೆ ಸಹಕಾರ ನೀಡುತ್ತೆ ಅನ್ನೋದು ನಾವು ನೋಡಬೇಕಾಗಿದೆ. ಎಲ್ಲ ಒಂದು ಪರಿಗಣಿಸಿ ಇವತ್ತು ಉತ್ತಮವಾದ ಕೆಲಸನ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲೆಯ ರೈತರನ್ನ ಉಳಿಸ್ತಾರೆ ಮತ್ತು ಇನ್ನೂ ಬೆಳೆಸ್ತಾರೆ, ಇನ್ನೂ ಒಳ್ಳೆ ರೀತಿ ಉತ್ತಮವಾದ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಅಂತ ಹೇಳ್ತಾ ಅವ್ರಿಗೆ ನನ್ನ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರಿಗೂ ಒಳ್ಳೆಯದಾಗಲಿ, ಜಿಲ್ಲೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 3ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಸೋಮನಹಳ್ಳಿ ನಾಗರಾಜಣ್ಣವ್ರಿಗೆ, ಅದೇ ರೀತಿ ಅರಸೀಕೆರೆಯಿಂದ ಆಯ್ಕೆಯಾಗಿ ಬಂದಿರುವಂಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶೇಖರಪ್ಪನವ್ರಿಗೆ, ಅದೇ ರೀತಿ ಎಲ್ಲ ಸಹಕಾರ ಕೊಟ್ಟಂಥ ಹಿರಿಯರು, ಮಾರ್ಗದರ್ಶಕರಂಥ ಶಾಸಕಂತ ಬಾಲಣ್ಣವರು, MLC ಅಂತ ಸೂರಜಣ್ಣ ಸಾಹೇಬರು, ಅದೇ ರೀತಿ ಎಲ್ಲ ನಿರ್ದೇಶಕರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ ಕೋರ್ತಾ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮೆಲ್ಲ ನೆಚ್ಚಿನ ನಾಯಕರಂಥ ರೇವಣ್ಣ ಸಾಹೇಬರು ಇವತ್ತು ಏನು ನಮ್ಮ ರೈತರಿಗೆ ಒಂದು ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಎಲ್ಲ ಬೆಳೆ ಸಾಲ ಇರ್ಬೋದು ಮತ್ತು MTL ಲೋನ್ ಕೊಡೋ ಮುಖಾಂತರ ರೈತರಿಗೆ ಒಂದು ಕಣ್ಮಣಿಯಾಗುವಂಥ ನಮ್ಮ ರೇವಣ್ಣ ಸಾಹೇಬರು ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಇವತ್ತು ಬ್ಯಾಂಕು ದೊಡ್ಡ ಮಟ್ಟಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಶುಭವನ್ನು ಕೋರ್ತಾ, ಈಗಾಗಲೇ ಬಾಲಣ್ಣವ್ರು ಹೇಳಿದಾಗೆ ಏನು ಧರ್ಮಸ್ಥಳಕ್ಕೆ ನಮ್ಮ ವರಿಷ್ಠರಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಯುವ ನಾಯಕರಂಥ ನಮ್ಮ ನಿಖಿಲ್ ಅವರು ಒಂದು ಆದೇಶದಂತೆ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಿಂದ ಇವತ್ತು ಸರಿಸುಮಾರು 5,000 ರಿಂದ 6,000 ಜನ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರಲ್ಲೇ ಸೇರಿ ಧರ್ಮಸ್ಥಳ ನಮ್ಮ ಸತ್ಯಯಾತ್ರೆ ಅಂತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಾನು ಕೂಡ ತಮ್ಮೆಲ್ಲರ ಮನವಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಯಾತ್ರೆನ ಯಶಸ್ವಿಗೊಳಿಸಬೇಕು. ಧರ್ಮಸ್ಥಳಕ್ಕೆ ಏನು ಚುಕ್ಕಿಯನ್ನು ತರುವಂಥ ಒಂದು ಕೆಲಸ ನಡೀತಾ ಇತ್ತು, ಅದಕ್ಕೆಲ್ಲ ನಾವು ಕೂಡ ನಮ್ಮ JDS ಪಕ್ಷದಿಂದ ಒಂದು ಬೆಂಬಲನ ಸೂಚಿಸಬೇಕು ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಂತ ಈ ಮೂಲಕ ಹೇಳ್ತಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮಗೂ ಮನವಿ ಮಾಡ್ತಾ ಇದ್ದೀನಿ. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಯೂರಿಯಾ ಹಾಗೂ ಗೊಬ್ಬರಕ್ಕೆ ರಾತ್ರಿ ಇಡೀ ಕಾದು ಕುಳಿತಿದ್ದ ಸುಮಾರು 500ಕ್ಕೂ ಹೆಚ್ಚು ರೈತರಿಗೆ ಕೇವಲ 180 ಚೀಲ ಯೂರಿಯಾ ಲಭ್ಯವಾಗಿದ್ದು ಮತ್ತುಳಿದ ರೈತರು ಪರದಾಡುವಂತಾಯಿತು. ಈ ಘಟನೆಯಿಂದ ಕೃಷಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಯೂರಿಯಾ ಹಾಗೂ ಗೊಬ್ಬರಕ್ಕೆ ರಾತ್ರಿ ಇಡೀ ಕಾಯುತ್ತಿದ್ದ ಸುಮಾರು 500ಕ್ಕೂ ಹೆಚ್ಚು ರೈತರು, ಆದರೆ ಕೇವಲ 180 ಚೀಲ ಯೂರಿಯಾವನ್ನ ತರಿಸಿದ್ದು ಇದು ರೈತರನ್ನ ಪರದಾಡುವಂತೆ ಮಾಡಿದೆ. ಕಳೆದ 4-5 ದಿನಗಳಿಂದ ಬಂದರೂ ಯೂರಿಯಾ ಹಾಗೂ ಗೊಬ್ಬರ ದೊರೆಯದೆ ಬೇಸತ್ತ ರೈತರು ಕೃಷಿ ಅಧಿಕಾರಿಗಳಿಗೆ ಇಡೀ ಶಾಪವಾಗಿದ್ದಾರೆ. ಅಭಿವೃದ್ಧಿ ಅಧಿಕಾರರಾದ ಶಾಸಕ KM ಶಿವಲಿಂಗೇಗೌಡರ ಕ್ಷೇತ್ರದಲ್ಲಿ ರೈತರು ಯೂರಿಯಾ ಗೊಬ್ಬರ ಕೊರತೆಯಿಂದಾಗಿ ಸರ್ಕಾರವನ್ನ ಶಪಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯೂರಿಯಾ ಮತ್ತು ಗೊಬ್ಬರವನ್ನ ತಾಲೂಕಿನ ಎಲ್ಲ ರೈತರಿಗೂ ಸಮರ್ಪಕವಾಗಿ ಪೂರೈಕೆ ಮಾಡಲು ಕ್ರಮ ವಹಿಸಬೇಕಾಗಿದೆ.
ಚನ್ನಗಿರಿ ತಾಲೂಕು ಕಣಕಟ್ಟೆ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಯೂರಿಯಾ ಗೊಬ್ಬರ ಬಂದಿದೆ. ಬಂದರೂ ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಅವ್ರು ಯಾವ ಥರ ರೂಲ್ಸ್ ಹೇಳ್ತಾರೆ ಆ ರೂಲ್ಸಿಗೆ ನಾವು ಒಳಪಡ್ತೀವಿ. ದಯವಿಟ್ಟು ಎಲ್ಲರಿಗೂ ಗೊಬ್ಬರ ಸಿಗಬೇಕು. ಇವರು ಯಾಕೆ ತರಿಸ್ತಿದ್ದಾರೆ, ಹೆಂಗೆ ತರಿಸ್ತಾರೆ ನಮಗೆ ಗೊತ್ತಿಲ್ಲ. ನಮಗಂತೂ ಗೊಬ್ಬರ 4 ದಿವಸದಿಂದ ಬಂದೀವಿ, ಹಿಂದಕ್ಕೆ ಹೋಗಿದ್ದೀವಿ. ತಗೊಂಡೋಗ್ತಿರೋದೇ ಹಂಗೆ ಹೋಗ್ತಿರೋದೇ ಇದೇ ಲೆಕ್ಕಾಚಾರ. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಹಾಗೂ ಭಕ್ತಿ ಕುಗ್ಗಿಸುವ ಪ್ರಯತ್ನವನ್ನ ಖಂಡಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಧರ್ಮಸ್ಥಳ ಕುರಿತು ನಡೆಯುತ್ತಿರುವ ಅಪಪ್ರಚಾರಕ್ಕೆ ಉತ್ತರ ನೀಡಲು ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಘೋಷಿಸಿದ ಅವರು, ರಾಜ್ಯಾಧ್ಯಕ್ಷರ ಕರೆಯಂತೆ ಇಡೀ ಹಿಂದೂ ಸಮಾಜ ಪಕ್ಷಾತೀತ ರಾಜ್ಯಾತೀತವಾಗಿ ಬೆಂಬಲ ನೀಡಿದೆ. ಹಾಸನ ಜಿಲ್ಲೆಯಿಂದಲೂ ಸಹಸ್ರಾರು ಭಕ್ತರು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕಾಣದ ಕೈಗಳಿಂದ ಷಡ್ಯಂತ್ರ ರೂಪಿಸಿ ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಕಡಿಮೆ ಮಾಡಲು ತಂಡವಾಗಿ ಕೆಲಸ ಮಾಡಲಾಗುತ್ತಿದೆ. ಇದು ಹಿಂದೂ ಸಮಾಜದ ವಿರುದ್ಧದ ಕುತಂತ್ರ. ಬಿಜೆಪಿ ಧರ್ಮದ ಉಳಿವಿಗಾಗಿ ಯಾವಾಗಲೂ ಮುಂದಿರುತ್ತದೆ. ಧರ್ಮಸ್ಥಳದ ಬಗ್ಗೆ ದೂರು ದಾಖಲಾದಾಗ ನಾವು ಸುಮ್ಮನೆ ಇದ್ದೆವು. ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರಂಭವಾದಾಗ ಹೋರಾಟಕ್ಕೆ ಇಳಿಯಲೇಬೇಕಾಯಿತು. ಈ ವಿಷಯದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿಲ್ಲ. ಏನಾದರೂ ತಪ್ಪಿದ್ದರೆ ತನಿಖೆಯಾಗಲಿ. ಆದರೆ ಭಕ್ತರಿಗೆ ಘಾಸಿಯಾಗುವಂತೆ ಪಿತೂರಿ ನಡೆಯುವುದರಿಂದ ಎನ್ಐಎ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು, ಶ್ರೀ ಕ್ಷೇತ್ರದ ಹಿತೈಷಿಗಳು ಆ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏನು ಒಂದು ವ್ಯವಸ್ಥಿತ ಪಿತೂರಿಯನ್ನು ಕಾಣದ ಕೈಗಳು ಮಾಡ್ತಿದ್ರು, ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿ ನಿಮ್ಗಳ ಮೂಲಕ ಇಡೀ ಹಿಂದೂ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ. ಏನು ವ್ಯವಸ್ಥಿತವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ಹಿಂದೂ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ, ಮಂಜುನಾಥ ಸ್ವಾಮಿಯ ಮೇಲೆ ಇರುವಂಥ ಭಕ್ತಿಯನ್ನು ಎಲ್ಲೋ ಕಡಿಮೆ ಮಾಡುವ ದೃಷ್ಟಿಯಿಂದ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ರಾಜ್ಯದ ಜನ, ದೇಶದ ಜನ ಗಮನಿಸಿ ಅವರು ನಡ್ಕೊಂಡಂಥ ರೀತಿ, ಪ್ರತಿದಿನ ಆಡ್ತಿದ್ದಂಥ ಕಪಟಗಳನ್ನು ಗಮನಿಸಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು, ಆದರೆ ದೇಶ ಮತ್ತು ಧರ್ಮ ಅಂತ ವಿಚಾರ ಬಂದಾಗ ಯಾವುದೇ ಲಾಭ ನಷ್ಟಗಳನ್ನು ನೋಡದೆ ಧರ್ಮದ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಮುಂದೆ ಇದೆ. ಅದರ ಮುಂದುವರೆದ ಭಾಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿಲುವನ್ನು ತೆಗೆದುಕೊಂಡು ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದರ ಅಂಗವಾಗಿ ಹಾಸನ ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಶ್ರೀ ಕ್ಷೇತ್ರದ ಭಕ್ತರು ಮತ್ತು ಹಿಂದೂ ಸಮಾಜದ ಬಾಂಧವರು ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳವನ್ನು, ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಪೂರ್ಣ ತಯಾರಿಯನ್ನು ಸದ್ಭಕ್ತರು ಎಲ್ಲರೂ ಮಾಡಿದ್ದೀವಿ. ನೋಡಿ, ಯಾವಾಗ ಕಂಪ್ಲೇಂಟನ್ನು ಕೊಡ್ತಾರೆ ಆವಾಗ ಇಡೀ ರಾಜ್ಯದ ಜನ, ದೇಶದ ಜನ ಶ್ರೀ ಕ್ಷೇತ್ರದ ಬಗ್ಗೆ ಇದ್ದಂಥ ಭಕ್ತರಿಗೆ ಒಂದು ಆಘಾತ ಉಂಟಾಗಿತ್ತು. ಆದರೆ ನ್ಯಾಯ ಎಲ್ಲರಿಗೂ ಒಂದೇ. ಕಾನೂನು ಅದರದೇ ಆದಂಥ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ಯಾವುದೇ ಒಂದು ಏನು ಎಂಕ್ವೈರಿ ನಡೆಯುತ್ತೆ ಅದಕ್ಕೆ ಮುಂಚೆ ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನ ಕೊಟ್ಟು ತನಿಖೆಯ ದಿಕ್ಕನ್ನು ತಪ್ಪಿಸಬಾರ್ದು ಅಂತೇಳಿ ಹೇಳಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ. ಆದರೆ ದಿನ ಕಳೆದಂತೆ
ಶ್ರೀ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಇಮೇಜ್ ಬರೋ ರೀತಿಯಲ್ಲಿ, ಹಿಂದೂ ಧರ್ಮದ ಬಗ್ಗೆ ನಂಬಿಕೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಏನು ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಿತ್ತು, ನಮ್ಮ ವೈಚಾರಿಕತೆಯ ಸಂಘರ್ಷ ಏನು ಪ್ರಾರಂಭ ಮಾಡಿದ್ರೋ ಆ ಸಂದರ್ಭದಲ್ಲಿ ಯಾವುದೇ ಪಕ್ಷವನ್ನು ಅಂತ ನೋಡದೆ ಅನೇಕ ರಾಜಕಾರಣಿಗಳು, ಅನೇಕ ಜವಾಬ್ದಾರಿಯುತಂಥ ವ್ಯಕ್ತಿಗಳು ಒಂದು ನಿಲುವನ್ನು ತೆಗೆದುಕೊಂಡ್ರು. ಆ ನಿಲುವು ಇವತ್ತು ಧರ್ಮದ ಉಳಿವಿಗಾಗಿ ಹೋರಾಟ ಅನಿವಾರ್ಯ ಅನ್ನೋ ಮಟ್ಟಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾವು ಅದರಿಂದ ಹೊರತಾಗಿರಬಾರ್ದು ಅನ್ನೋದು ಎಲ್ಲ ರಾಜಕೀಯ ಪಕ್ಷ ಆಗ್ಬೋದು, ಸಂಘ ಸಂಸ್ಥೆ ಆಗ್ಬೋದು, ಅಥವಾ ಬೇರೆ ಜವಾಬ್ದಾರಿಯುತರಂಥ ವ್ಯಕ್ತಿಗಳ ಜವಾಬ್ದಾರಿ ಆಗಿರುತ್ತೆ. ಅದರ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ರಾಜಕಾರಣ ಮಾಡದೆ, ಯಾವುದೇ ಪಕ್ಷದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿಲ್ಲ. ಆದರೆ ಹಿಂದೂ ಸಮಾಜದ ಏನು ಒಂದು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಹೊರಟಿದ್ರು, ಒಂದು ಷಡ್ಯಂತ್ರವನ್ನು ಮಾಡಿದ್ರು, ಅದ್ರ ವಿರುದ್ಧವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೈಗೆತ್ತಿಕೊಂಡಿದೆ. ನಾನು ಅವರ ಆರೋಪಕ್ಕೆ ಉತ್ತರ ಕೊಡೋದಕ್ಕೆ ತಯಾರಿಲ್ಲ. ಯಾಕಂದರೆ ಆರೋಪಕ್ಕೆ ಎಷ್ಟು ಉರುಳಿರುತ್ತೆ ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಆದರೆ ನಮ್ಮ ಬದ್ಧತೆಯನ್ನು ನೀವು ಗಮನಿಸಿದ್ರೆ ಅರ್ಥ ಆಗುತ್ತೆ ಅಂತೇಳಿ ಭಾವಿಸಿ, ನಮ್ಮ ವೈಚಾರಿಕ ಸಂಘರ್ಷ ಏನು ಮಾಡ್ಲಿಕ್ಕೆ ಕೊಟ್ಟಿದ್ರು, ಷಡ್ಯಂತ್ರ ಮಾಡ್ಲಿಕ್ಕೆ ಕೊಟ್ಟಿದ್ರು, ಅದ್ರ ವಿರುದ್ಧ ನಮ್ಮ ಹೋರಾಟ ಹೊರತು ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಬೇಕು ಸರ್ಕಾರ ತೀರ್ಮಾನ ಮಾಡುತ್ತೆ. SIT ಯಾವ ರೀತಿ ಕೆಲಸ ಮಾಡಬೇಕು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ನಾವು ಯಾರಿಗೂ ಕೂಡ ಕ್ಲೀನ್ ಚೀಟ್ ಕೊಡೋವಂಥ ಕೆಲಸವನ್ನು ಮಾಡ್ತಿಲ್ಲ. ಯಾವುದೇ ತನಿಖೆಯ ಬಗ್ಗೆ ಕಮೆಂಟನ್ನು ಮಾಡ್ತಿಲ್ಲ. ನಮ್ಮ ವಿಚಾರ ಇರೋವಂಥದ್ದು ಇಷ್ಟೇ. ಯಾರೋ ದೂರದಾರ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, SIT ಫಾರ್ಮ್ ಆಗುತ್ತೆ, ಅದು ಯಾವುದ್ರ ಬಗ್ಗೆ ತಕರಾರಿಲ್ಲ. ಆದರೆ ಕಾಣದ ಕೈಗಳು ಅಂತ ಪದೇ ಪದೇ ಏನು ಹೇಳ್ತಿದ್ದೀನಿ, ಆ ಕಾಣದ ಕೈಗಳು ನಮ್ಮ ಹಿಂದೂ ಅಸ್ಮಿತೆಯ ಬಗ್ಗೆ ತಕರಾರು ಎತ್ತುವಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರೋಕ್ಕಾಗೋದಿಲ್ಲ ಅನ್ನೋದು ಯಾವುದೇ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಭಾವನೆ ಇದೆ. ಆ ಭಾವನೆಗೆ ನಾವು ಧ್ವನಿಯಾಗಿ ಇವತ್ತು ಜನರನ್ನ ಧರ್ಮಸ್ಥಳದ ಅಡೆಗೆ ಕರೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ನೋಡಿ, ವೈಚಾರಿಕ ಸಂಘರ್ಷ ಅಂತೇಳಿ ಪದವನ್ನು ಯಾಕೆ ಉಪಯೋಗಿಸ್ತೆ ಅಂತೇಳಿ ಹೇಳಿದ್ರೆ, ಯಾವುದೋ ಒಂದು ಘಟನೆ ನಡೆದಿದೆ ಅಂತೇಳಿ ಹೇಳಿದ್ರೆ ಯಾರೋ ವ್ಯಕ್ತಿಯಿಂದ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಥವಾ ಶ್ರೀ ಕ್ಷೇತ್ರದಲ್ಲಿ ಈ ಥರ ಆಗ್ತಿದೆ ಅಂತ ಹೇಳಿದ್ದಾರೆ. ನಮ್ಗದ್ರ ತಕರಾರಿಲ್ಲ, ತನಿಖೆ ನಡೀಲಿ. ಆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದೂ ನಂಬಿಕೆ, ಧರ್ಮದ ಮೇಲೆ ನಂಬಿಕೆ ಇಟ್ಟಿರುವಂಥ ಕೋಟ್ಯಾಂತರ ಹಿಂದೂ ಧರ್ಮದ ಭಕ್ತರಿಗೆ ಘಾಸಿ ಉಂಟು ಮಾಡೋ ರೀತಿಯಲ್ಲಿ ಏನು ಪಿತೂರಿಯನ್ನು ಮಾಡಿದ್ರು, ಯೂಟ್ಯೂಬರ್ಗಳಿಂದ ಹಿಡಿದು ಮಾಸ್ಕ್ ಮ್ಯಾನ್ಗಳಿಂದ ಹಿಡಿದು ಅವ್ರ ಹಿಂದೆ ಇರುವಂಥ ಎಲ್ಲ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿಸಿ ನಾವಿವತ್ತು ಹೋರಾಟವನ್ನು ಮಾಡ್ತಿದ್ದೀವಿ. NIAಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಯಾರು ಕಾಣದ ಕೈಗಳು ಅನ್ನೋದನ್ನು ಕೈ ಕಾಣಿಸ್ಬೇಕಲ್ಲ, ಯಾರ್ದು ಷಡ್ಯಂತ್ರ ಅಂತ ಹೇಳ್ತಿದ್ದೀವಿ, ಯಾರು ಷಡ್ಯಂತ್ರ ಅಂತ ಗೊತ್ತಾಗಬೇಕಲ್ಲ. ಆ ನಿಟ್ಟಿನಲ್ಲಿ NIA ತನಿಖೆ ಆಗಲಿ ಅಂತೇಳಿ ಹೇಳಿ ನಮ್ಮ ಹೋರಾಟವನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಮಾತಾಡೋದಕ್ಕೂ ಸ್ವತಂತ್ರರಿದ್ದಾರೆ, ತನಿಖೆ ಮಾಡೋದಕ್ಕೂ ಸ್ವತಂತ್ರರಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಿಸೋಕ್ಕೂ ಸ್ವತಂತ್ರರಿದ್ದಾರೆ. ಅದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ನಡೆಯುವಂಥ ಅಪಪ್ರಚಾರದ ವಿರುದ್ಧವಾಗಿ ಹಿಂದೂ ಸಮಾಜ ಬಾಂಧವರಲ್ಲಿ ಒಂದು ಘಾಸಿ ಉಂಟಾಗಿದೆ. ಆ ಘಾಸಿ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಸಮಾಜ ಒಂದಾಗಿದೆ ಅನ್ನೋ ಒಂದು ಏನು ನಂಬಿಕೆ ಹಿಂದೂ ಬಾಂಧವರಲ್ಲಿದೆ, ಅದನ್ನು ಯಾರು ಷಡ್ಯಂತ್ರವನ್ನು ಮಾಡ್ತಿದ್ದೆ ಅವ್ರ ವಿರುದ್ಧ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಮಾತನಾಡ್ಬೋದು, ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವ ತನಿಖೆನಾದರೂ ಕೇಳ್ಬೋದು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವಂಥದ್ದು. ಆದರೆ ಷಡ್ಯಂತ್ರದ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಯಾವುದೇ ತನಿಖಾ ಸಂಸ್ಥೆ ಅಲ್ಲ, ಅಥವಾ ನಾನು ಅಲ್ಲಿಯ ಜನಪ್ರತಿನಿಧಿ ಅಲ್ಲ, ಅಥವಾ ಆ ವಿಚಾರದ ಬಗ್ಗೆ ತಿಳಿದಿರೋನಲ್ಲ. ನಮ್ಮ ವಿಚಾರ ಇರೋವಂಥದ್ದು ಒಂದೇನೇನೆ, ಯಾರಿಗೆ ಕೂಡ ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೆ ಯಾವುದೇ ಮಟ್ಟದ ತನಿಖೆ ಆಗಲಿ, ಕಾನೂನಾತ್ಮಕವಾಗಿ ಎಲ್ಲ ತನಿಖೆಯನ್ನು ಹಿಂದಿನಿಂದಲೂ ಸ್ವಾಗತ ಮಾಡ್ತಾ ಬಂದಿದೆ, ಈಗಲೂ ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ಧರ್ಮದ ವಿಚಾರದಲ್ಲಿ, ಹಿಂದೂಗಳ ನಂಬಿಕೆಯ ವಿಚಾರದಲ್ಲಿ ಯಾವುದೇ ಘಾಸಿ ಉಂಟು ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಈಗಲೂ ಕೂಡ ಎಲ್ಲ ರೀತಿಯ ತನಿಖೆಗೆ ಸ್ವಾಗತವನ್ನು ಕೋರ್ತಾ, ಆದರೆ ಆ ನಡೀತಿರೋ ಅಂಥ ಪಿತೂರಿಗಳು, ಆ ಸಾಂದರ್ಭಿಕ ಘಟನೆಗಳ ವಿರುದ್ಧವಾಗಿ ನಮ್ಮ ಹೋರಾಟ. SIT ತನಿಖೆ ಆದರೆ ತಾನೇ
ಅವರು ಯಾವುದೇ ತಪ್ಪಿತಸ್ಥರಲ್ಲ ಅಂತೇಳಿ ಹೇಳಿ ಹೊರಗೆ ಬರೋ ಅಂಥದ್ದು. ತನಿಖೆನೇ ಆಗದೆ ನಾವು SITನ ವಿರೋಧ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಅವ್ರು ಕೇಳಿರೋದು ಸರಿ ಇದೆ, ನಾವು ಸ್ವಾಗತ ಮಾಡಿರೋದು ಸರಿ ಇದೆ, ಅಲ್ಲಿ ಏನು ನಡೆದಿಲ್ಲ ಅಂತ ಘಟನೆ ಅಂತೇಳಿ ಬರೋದು ಸತ್ಯ ಇದೆ. ಹಾಗಾಗಿ ಅದರಲ್ಲಿ ಯಾವುದು ಪರ ವಿರೋಧ ಇಲ್ಲ, ನಮ್ಮ ಸ್ಟ್ಯಾಂಡು ಏನೂ ಚೇಂಜ್ ಆಗಿಲ್ಲ. ಯಾರೋ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ SIT ರಚನೆ ಮಾಡೋದಕ್ಕೆ ಸ್ವಾಗತವನ್ನು ಕೋರಿದ್ದೀವಿ. ಆದರೆ ತನಿಖೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇರೋದನ್ನ ಮೂಕ ಪ್ರಜ್ಞರಾಗಿ ನಾವು ಇರಬೇಕು ಅನ್ನೋದನ್ನ ಮಾತ್ರ ಒಪ್ಪಲ್ಲ ನಾವು. ಬಹುಶಃ ಕೊಲೆಯಾಗಿ 20-25 ವರ್ಷ ಆಗಿರ್ಬೋದು. ಎಷ್ಟು ವರ್ಷ ಆಗಿದೆ? 15 ವರ್ಷ ಆಗಿದೆ ಅಲ್ಲ, ನನಗೆ ಮಾಹಿತಿ ಇಲ್ಲ, ಹಂಗಾಗಿ 13ರಿಂದ 14 ವರ್ಷ ಆಗಿದೆ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದೀರಿ. 13ರಿಂದ 14 ವರ್ಷ ಹಿಂದೆ ಆಗಿರೋದಕ್ಕೆ ಕಾನೂನಾತ್ಮಕವಾಗಿ ಎಲ್ಲ ತನಿಖೆಗಳು ನಡೀತಾ ಬಂದಿದೆ. ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂದ್ರೆ ಆ ತನಿಖೆ ಮಾಡೋದ್ರಲ್ಲಿ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವತ್ತಿನ ಪ್ರಸ್ತುತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಮ್ಮ ಹೋರಾಟ. ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಸೌಜನ್ಯ ಪರಾನ ಅಂತೇಳಿ ಕೇಳಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಅವ್ರ ಪರ. ಹಿಂದೂ ಧರ್ಮದ ವಿರುದ್ಧ ನಡೀತಿರೋ ಷಡ್ಯಂತ್ರ ಏನಿದೆ ಅವ್ರ ವಿರುದ್ಧ ನಮ್ಮ ಹೋರಾಟ. ಎರಡು ಕ್ಲಾರಿಟಿ ಇದ್ಬಿಡ್ಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ನಾಳೆ ನಡೀತಾ ಇರೋಂಥದ್ದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ. ಆ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮದ ವಿರುದ್ಧವಾಗಿ ನಡೆಯುವಂಥ ಕೆಲಸಕ್ಕೆ ಈ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ದು ಕೂಡ ನಮ್ಮ ಬದ್ಧತೆ ಇದೆ. ಅದಕ್ಕೆ ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಕೂಡ ಬೆಂಬಲವನ್ನು ಕೊಡುವಂಥ ಕೆಲಸ. ರಾಜ್ಯದ ಪ್ರಸಿದ್ಧ ಹಿಂದೂ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಕೆಲವರು ಮಾಡುತ್ತಿರುವ ಅಪಪ್ರಚಾರ ಹಾಗೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರಲು ನಡೆಯುತ್ತಿರುವ ಯತ್ನಗಳನ್ನು ತೀವ್ರವಾಗಿ ಖಂಡಿಸಿ ತಾಲೂಕು ಜನತಾದಳ ಪಕ್ಷದ ವತಿಯಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅರಕಲಗೂಡು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳವು ನಮ್ಮ ರಾಜ್ಯದ ಮಾತ್ರವಲ್ಲದೆ ದೇಶದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದ್ದು ಅಪಾರ ಭಕ್ತರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ಕೆಲವರು ಅಸತ್ಯ ಹಾಗೂ ದ್ವೇಷಪೂರ್ಣ ಪ್ರಚಾರ ನಡೆಸುತ್ತಿರುವುದು ಅತ್ಯಂತ ಖಂಡನೀಯ. ಹಿಂದೂ ಧರ್ಮದ ಅವಹೇಳನ ಮಾಡಲು ರೂಪಿಸಿರುವ ಈ ಸಂಚನ್ನು ಭಕ್ತರ ಏಕತೆಯಿಂದ ವಿಫಲಗೊಳಿಸಬೇಕಾಗಿದೆ ಎಂದು ಹೇಳಿದರು. ದಿನಾಂಕ 31/8/2025 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಅರಕಲಗೂಡಿನ ಚಿಲುಮೆ ಮಠದ ಶ್ರೀ ಗುರುವಿಜಯ ಸಿದ್ಧ ಶಿವದೇವ ಮಂಗಳ ಮಂದಿರದಲ್ಲಿ ತಿಂಡಿ ಸೇವಿಸಿದ ಬಳಿಕ ದೊಡ್ಡಮ್ಮ ದೇವಾಲಯ ಆವರಣದಿಂದ ಕಾರ್ ರ್ಯಾಲಿ ಪ್ರಾರಂಭವಾಗಲಿದೆ. ತಾಲೂಕಿನ ಪ್ರತಿಯೊಬ್ಬರೂ ತಮ್ಮ ಸ್ವಂತ ವಾಹನಗಳಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಪಾಲ್ಗೊಳ್ಳುವಂತೆ ಕರೆ ನೀಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ AM ರಘು, ರವಿಕುಮಾರ್, ಜಬೀವುಲ್ಲಾ, ಮಂಜು ಕಾಕೋಡನಹಳ್ಳಿ ಮುಂತಾದವರು ಹಾಜರಿದ್ದರು. ಏನು 20 ದಿನಗಳಿಂದ ಮಂಜುನಾಥ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಹುಟ್ಟಿಸಿ ಮತ್ತು ಅಲ್ಲಿಗೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳಿ ಕೆಲವು ತಿರುಗೇಡಿಗಳು ಏನು ಹುನ್ನಾರವನ್ನು ಮಾಡಿ ಆ ಬಗ್ಗೆ SIT ತನಿಖೆಯಿಂದ ಅವರ ಸತ್ಯಾಸತ್ಯತೆಯನ್ನು ಬಯಲು ಮಾಡಿದಾಗ ಎಲ್ಲವೂ ಸುಳ್ಳು ಅಂತ ಕಂಡುಬಂದಿತ್ತು. ಈ ನಮ್ಮ ಹಿಂದೂಗಳ ಧರ್ಮ ದೇವತೆಯಾದಂಥ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ನಂಬಿಕೆ ಇಟ್ಟಂಥ ಎಲ್ಲ ನಂಬಿಕಸ್ಥರಿಗೂ ಭಾಳ ಮನಸ್ಸಿಗೆ ನೋವಾಗಿತ್ತು. ಆ ಒಂದು ಪ್ರಯುಕ್ತ ನಮ್ಮ JDS ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರು ಮತ್ತು JDS ಪಕ್ಷದ ಎಲ್ಲ ಪ್ರಮುಖ MLAಗಳು ಮತ್ತು ಹಾಗೂ ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮತ್ತು ಮಾಜಿ ಸಚಿವರಾದಂಥ M. ಮಂಜೂರವರ ನೇತೃತ್ವದಲ್ಲಿ ನಾವು ಈ ಬೃಹತ್ ರ್ಯಾಲಿಯಲ್ಲಿ ಬರ್ತಕ್ಕಂಥ ಭಾನುವಾರ ಅರಕಲಗೂಡು ತಾಲೂಕಿನಾದ್ಯಂತ ಎಲ್ಲ ಸಮಸ್ತ ಜನರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಲವಾರು ವಾಹನಗಳ ಮುಖಾಂತರ ಸಹಸ್ರಾರು ಜನಗಳು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಡಿಗೆ ಮುಖಾಂತರ ಹೋಗಿ ಅಲ್ಲಿ ನಮ್ಮ ಈ ಹಿಂದೂ ಧರ್ಮಕ್ಕೆ ಆಗಿರೋಂಥ ಅನ್ಯಾಯದ ಬಗ್ಗೆ ನಾವೊಂದು ಬೃಹತ್ ಸಮಾವೇಶವನ್ನು ಹಲವಾರು ಮುಖಂಡರುಗಳ ಮುಖಾಂತರ ನಾವು ಅಲ್ಲಿ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಾಗಿ ಅನ್ಯಾಯದ ಬಗ್ಗೆ ನಾವು ಧ್ವನಿ ಎತ್ತಿ ಇನ್ನು ಮುಂದೆ ಇಂಥದ್ದು ಸ್ಥಿತಿ ಆಗದಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಧ್ವನಿಗೂಡಿಸಿ ಮತ್ತು ಆಗಿರ್ತಕ್ಕಂಥ ಏನು ಅನ್ಯಾಯಕ್ಕೆ ಈ ಸಮಾಜದ ಒಂದು ಜನತೆಗೆ ಕಳಂಕ ತಂದಿರ್ತಕ್ಕಂಥ ಆ ಒಂದು ತಿಳಿಗೇಡಿಗಳಿಗೆ ಉನ್ನತ ನ್ಯಾಯಾಲಯಗಳು ಏನಿದೆಯೋ ಉನ್ನತ ನ್ಯಾಯ ಆ ಒಂದು ಜನತೆಗೆ
ಬಹಳಷ್ಟು ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಮತ್ತು ನಮ್ಮೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಅಂಥವ್ರಿಗೆ ಶಿಕ್ಷೆ ಮುಖಾಂತರ ಗಲ್ಲಿಗೇರಿಸಂಥ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತಗೊಂಡ್ರೆ ಈ ಮುಂದಿನ ದಿನಗಳಲ್ಲಿ ಇಂಥ ಒಂದು ಜನ ಸಮುದಾಯಕ್ಕೆ ಮತ್ತು ಜನತೆಯನ್ನು ಮತ್ತು ಕದಡುವಂಥ ಕಾರ್ಯವನ್ನು ಯಾರು ಮಾಡಲ್ಲ. ಅವ್ರು ಯಾರೇ ಇರ್ಬೋದು, ಅವ್ರು ಎಷ್ಟೇ ಬಲಿಷ್ಠರಾಗಿರ್ಬೋದು, ಯಾರೇ ಹೇಳಿರ್ಬೋದು ಅಥವಾ ಯಾರೇ ಕೇಳಿರ್ಬೋದು, ಅವ್ರು ಎಲ್ಲವನ್ನೂ ಒಳಗೂಡಿಸಿ ಅಂತ ತಿಳಿಗೇಡುಗಳು ನಮಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಈ JDS ಪಕ್ಷದ ವತಿಯಿಂದ ನಾವು ಈ ಒಂದು ನಿಮ್ಮ ವಾಹಿನಿಗಳ ಮುಖಾಂತರ ಮನವಿಯನ್ನು ಮಾಡಿಕೊಡ್ತಿದ್ವಿ. ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೆ ನಾನು ಕೇಳ್ಕೊಳ್ತೀವಿ, ಎಲ್ಲ ಜನಾಂಗದ ಎಲ್ಲ ಜನತೆ ಎಲ್ಲ ಧರ್ಮದ ಸಾರ್ವಜನಿಕರು ಸಹ ಅವತ್ತು ಕೈಗೂಡಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಮ್ಮ ಜೊತೆ ಒಗ್ಗಟ್ಟಿನಿಂದ ಬಂದು ಅಲ್ಲಿಗೆ ನಮ್ಮ ಬೆಂಬಲವನ್ನು ತೋರಿಸ್ಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಜನತೆಯಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ. ಎಷ್ಟೊತ್ತು ಹೊರಡ್ತೀರಾ ಸರ್ ಇಲ್ಲಿಂದ? ಇಲ್ಲಿ ಸರಿ ಬೆಳಗಿನ ಒಂದು 8 ಗಂಟೆಯಿಂದ ಇಲ್ಲಿ ಪ್ರಾರಂಭ ಆಗಿ ಗುರುಸಿದ್ದೇಶ್ವರ ಜಾಗದಿಂದ ಹೊರಟು ಚಿಲ್ಮೆ ಮಠದ ಚೌಟ್ರಿಯ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ತಾಲೂಕಿನಾದ್ಯಂತ ಎಲ್ಲ ಜನರು ಒಗ್ಗಟ್ಟಾಗಿ ಅಲ್ಲಿ ಸೇರಿ ಅಲ್ಲಿಂದ ಮಾರ್ಗ ಮಧ್ಯೆ ಸಿಗ್ತಕ್ಕಂಥ ಎಲ್ಲ ಧರ್ಮದ ದೇವತೆಗಳನ್ನ ಪೂಜಿಸ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಲುಪ್ತಾರೆ. ವೀರೇಂದ್ರ ಹೆಗಡೆಯವರ ಧರ್ಮ ಕಾರ್ಯಕ್ಕೆ ಶಕ್ತಿ ತುಂಬಲು JDS ವತಿಯಿಂದ ಆಗಸ್ಟ್ 31ರಂದು ಧರ್ಮಸ್ಥಳ ಸತ್ಯಯಾತ್ರೆ ಆಯೋಜಿಸಲಾಗಿದೆ ಎಂದು ಶಾಸಕ ಬಾಲಕೃಷ್ಣ ತಿಳಿಸಿದರು. ಮನೆ ಸ್ವರೂಪ್ ಅವರು ಕೂಡ ಇಲ್ಲಿದ್ದಾರೆ. ನಮ್ಮ ರೇವಣ್ಣವರ ಒಂದು ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿ, ಏಕೆಂದರೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ದೇವೇಗೌಡರ ಮಾರ್ಗದರ್ಶನ ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಭಾನುವಾರ ಪೂರ್ಣ ಪ್ರಮಾಣ ಸಹಸ್ರಾರು ಜನರ ಒಂದಿಗೆ ಆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಮಾಡ್ತಾ ಇರುವಂಥ ಧರ್ಮ ಕಾರ್ಯಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಸಾಗ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕಂದಲಿ ಸ್ಕೂಲ್ ಹತ್ರ ನಮ್ಮ ಸ್ವರೂಪ್ ಅವರು 8-10 ಸಾವಿರ ಜನ ಏನು ಬರ್ತಾರೋ ಅವ್ರಿಗೆಲ್ಲ ತಿಂಡಿ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ 6 ಗಂಟೆಗೆ ಆಯಾ ಕ್ಷೇತ್ರಗಳಲ್ಲಿ ಸ್ವಂತ ಕಾರುಗಳಲ್ಲಿ ಹೊರಟು ಧರ್ಮಸ್ಥಳವನ್ನು ತಲುಪತಕ್ಕಂಥ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ JDS ಪಕ್ಷ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು ಸ್ವತಃ 7-8 ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಇವತ್ತು ಧರ್ಮಸ್ಥಳ ಈ ಭಾಗದ ಧರ್ಮಕ್ಷೇತ್ರ, ಆ ಧರ್ಮಕ್ಷೇತ್ರಕ್ಕೆ ಏನು ಅಪಚಾರ ಆಗುವಂಥ ಒಂದು ಚರ್ಚೆಗಳಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದಿಂದ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿ ಆಗ್ತಾಯಿದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೂಲಕ, ಮಧ್ಯವರ್ಜನ ಶಿಬಿರಗಳ ಮೂಲಕ, ಶುದ್ಧ ನೀರು ಘಟಕಗಳಿರ್ಬೋದು, ಹೈನುಗಾರಿಕೆ ಕೊಡ್ತಾ ಇರ್ತಕ್ಕಂಥ ಸಹಕಾರ ಇರ್ಬೋದು, ಹಾಲು ಹೈನುಗಾರಿಕೆಗೆ, ದೇವಸ್ಥಾನಗಳ ಅಭಿವೃದ್ಧಿಗೆ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರ 25 ಕೋಟಿನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದರೆ ಅದು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಸಹಕಾರ, ಒಂದು ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದರೆ ಯಾರೂ ಬರೀ ಕೈನಲ್ಲಿ ಬರೋಲ್ಲ. ಪ್ರಸಾದ ತಗೋತೀವಿ, ಫಲ ಪಡ್ಕೋತೀವಿ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಕ್ತಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಅಪಚಾರ ಇವತ್ತು ತರಬೇಕು ಅಂತ ಮಾಡಿದರು. ಅವ್ರು ಯಾರ್ಯಾರು ಅವ್ರ ಹಿಂದೆ ಇದ್ದಾರೆ ಅವ್ರಿಗೆಲ್ಲ ಭಗವಂತ ಒಂದು ನೋಡ್ಕೊತಾನೆ ಅಂತ ಕೂಡ ಹೇಳಿ ಇಡೀ ಸಹಸ್ರಾರು ಜನರು ಹೋಗುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಸಹಭಾಗಿಗಳಾಗಬೇಕು ಜಿಲ್ಲೆಯಲ್ಲಿ 8 ಕ್ಷೇತ್ರದಿಂದ ಅಂತ ಪಕ್ಷದ ವತಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈಗಾಗಲೇ ಬಾಲಣ್ಣವ್ರು ಹೇಳಿದಾಗೆ ಏನು ಧರ್ಮಸ್ಥಳಕ್ಕೆ ನಮ್ಮ ವರಿಷ್ಠರಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಯುವ ನಾಯಕರಂಥ ನಮ್ಮ ನಿಖಿಲ್ ಅವರು ಒಂದು ಆದೇಶದಂತೆ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಿಂದ ಇವತ್ತು ಸರಿಸುಮಾರು 5,000-6 ಸಾವಿರ ಜನ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರೆಲ್ಲ ಸೇರಿ ಧರ್ಮಸ್ಥಳ ನಮ್ಮ ಸತ್ಯಯಾತ್ರೆ ಅಂತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಾನು ಕೂಡ ತಮ್ಮೆಲ್ಲರ ಮನವಿಯನ್ನು ಮಾಡ್ತಾಯಿದ್ದೆ. ಈ ಒಂದು ಯಾತ್ರೆನ ಯಶಸ್ವಿಗೊಳಿಸಬೇಕು. ಧರ್ಮಸ್ಥಳಕ್ಕೆ ಏನು ಚುಕ್ಕಿಯನ್ನು ತರುವಂಥ ಒಂದು ಕೆಲಸ ನಡೀತಾ ಇತ್ತು, ಅದಕ್ಕೆಲ್ಲ ನಾವು ಕೂಡ ನಮ್ಮ JDS ಪಕ್ಷದಿಂದ ಒಂದು ಬೆಂಬಲನ ಸೂಚಿಸಬೇಕು ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರಿಗೆ ಅಂತ ಈ ಮೂಲಕ ಹೇಳ್ತಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮುಷ್ತಕ್ ರವರು ಚಾಮುಂಡೇಶ್ವರಿಯನ್ನ ತಾಯಿಯಾಗಿ ದೇವರಾಗಿ ಒಪ್ಪಿಕೊಂಡು ಭಕ್ತಿಯಿಂದ ಹೋದರೆ ನಮ್ಮ ತಕರಾರೇನಿಲ್ಲ ಎಂದು ಪ್ರೀತಮ್ ಗೌಡ ತಿಳಿಸಿದರು. ದಸರಾ ಉದ್ಘಾಟನೆ ವಿಚಾರವಾಗಿ ಮಾತನಾಡಿದ ಅವರು, ಚಾಮುಂಡೇಶ್ವರಿಯನ್ನ ತಾಯಿಯಾಗಿ ದೇವರಾಗಿ ಒಪ್ಪಿಕೊಂಡು ಭಕ್ತಿಯಿಂದ ಹೋದರೆ ನಮ್ಮ ತಕರಾರು ಇಲ್ಲ. ಆದರೆ ಹಿಂದೂ ಸಂಪ್ರದಾಯವನ್ನ ನಿರ್ಲಕ್ಷಿಸುವುದು ಅಂಗೀಕಾರಾರ್ಹವಲ್ಲ ಎಂದು ಹೇಳಿದರು. ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವುದಿದೆ? ಹಂಗಾದ್ಮೇಲೆ ಇದ್ರ ವಿಚಾರನೇ ಬರೋದಿಲ್ಲ. ನಾವು ಯಾರನ್ನು ವಿರೋಧ ಮಾಡೋದಕ್ಕೆ ಪ್ರಶ್ನೆನೇ ಇಲ್ಲ. ಅವರು
ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ದಸರಾ ಉತ್ಸವ ಅನ್ನೋಂಥದ್ದು ನಾವು ಭಾಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸೋಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಮಗೇನು ಸಮಸ್ಯೆ? ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನು ಉದ್ಘಾಟನೆ ಮಾಡಿಕೊಡೋದಿದ್ರೆ ಅದನ್ನು ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು? ಇಷ್ಟೇ ಪ್ರಶ್ನೆ. ಅದರ ಇದು ಉತ್ತರ ಇರೋಂಥದ್ದು ಒಂದೇನೇ, ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು, ಗೌರವವನ್ನಿಟ್ಟು, ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ತಾಯಿ ಹಾಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ. ಅವರು ಯಾವ ಆ್ಯಂಗಲಲ್ಲಿ ಹೇಳಿದಾರೋ ಮತ್ತು ಅವ್ರ ವಕ್ತಾರನಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ನನ್ನ ನಿಲುವು ಸ್ಪಷ್ಟ ಇದೆ. ನಮ್ಮ ದೇಶ, ನಮ್ಮ ಧರ್ಮ, ಅದರ ವಿಚಾರವಾಗಿ ಯಾರು ಕೂಡ ಲಘುವಾಗಿ ಮಾತನಾಡೋ ಅಂಥದ್ದನ್ನು ಹಿಂದೂ ಧರ್ಮದ ಯಾವುದೇ ವ್ಯಕ್ತಿ ಕೂಡ ಸಹಿಸುವಂಥ ವಿಚಾರ ಅಲ್ಲ. ಕ್ಲಾರಿಟಿ ಇದೆಯಲ್ಲ. ನೀವು ವಿರೋಧ ಮಾಡ್ತಿದ್ದಾರೆ ಏನು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಉದ್ಘಾಟನೆ ಮಾಡಬೇಡಿ ಅಂತ ಹೇಳ್ತಾರೆ. ನಾನೇನು ಹೇಳಿದೆ? ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ. ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನು ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನು ಯಾರೂ ಬೇಡ ಅನ್ನೋದಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇತ್ತೀಚೆಗೆ ಹಾಸನದ ಎರೆಹಳ್ಳಿ ಬಳಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು 5 ಆರೋಪಿಗಳನ್ನು ಬಂಧಿಸಿದ್ದು, ಅದರಲ್ಲಿ 3 ಬಾಲಾಪರಾಧಿಗಳು ಇರುವುದು ಆತಂಕದ ವಿಷಯಕ್ಕೆ ಕಾರಣವಾಗಿದೆ. ಸ್ನೇಹಿತನ ಮರ್ಡರ್ 24 ಗಂಟೆಯಲ್ಲಿ 5 ಆರೋಪಿಗಳು ಅಂದರ್. ಮೊಬೈಲ್ ಅಡಮಾನ ವಿಚಾರಕ್ಕೆ ನಡೆದ ಸಣ್ಣ ಜಗಳವೇ ಕೊನೆಗೆ ಪ್ರಾಣಹರಣಕ್ಕೆ ಕಾರಣವಾಯಿತು. ಮಂಗಳವಾರ ರಾತ್ರಿ ಸ್ನೇಹಿತರೆಂಬ ಮುಖವಾಡದ ಹಿಂದಿದ್ದ ದುಷ್ಕರ್ಮಿಗಳು ದೇವರಾಯ ಪಟ್ಟಣದ 21 ವರ್ಷದ ಅಂಕಿತ್ ಎಂಬ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದ ಘಟನೆ ಹಾಸನ ತಾಲೂಕಿನ ಎರೆಹಳ್ಳಿ ಬಳಿ ನಡೆದಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಮೊಹಮ್ಮದ್ ಸುಜೀತ್ ಅವರು 2 ತನಿಖಾ ತಂಡಗಳನ್ನು ರಚಿಸಿದ್ದರು. ಕಾರ್ಯಾಚರಣೆಗೆ ಮುಂದಾದ ಪೊಲೀಸರು ಕೇವಲ 24 ಗಂಟೆಗಳಲ್ಲೇ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಲ್ಲಿ 3 ಬಾಲಾಪರಾಧಿಗಳು ಎಂದು ತಿಳಿದು ಬಂದಿದ್ದು ಎಲ್ಲರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂಕಿತ್ ಹೆಲ್ಪರ್ ಆಗಿ ಕೆಲಸ ಮಾಡುತ್ತಿದ್ದವನಾಗಿದ್ದು ದೊಡ್ಡ ಸ್ನೇಹ ಬಳಗ ಹೊಂದಿದ್ದ. ಸ್ನೇಹಿತ ಹರ್ಷನ ಮೊಬೈಲ್ನನ್ನ ನಂದ ಮತ್ತು ಕೆಂಪ ಅಡ ಇಟ್ಟು ಹಣ ಪಡೆದಿದ್ದ ವಿಚಾರ ಮಧ್ಯಾಹ್ನ ಅಂಕಿತ್ಗೆ ತಿಳಿದು ಬಂದಿತ್ತು. ಬಳಿಕ ತಣ್ಣೀರು ಹಳ್ಳದ ಬಳಿ ಎದುರಾದ ಅಂಕಿತ್ ಇಬ್ಬರನ್ನ ಪ್ರಶ್ನಿಸಿ ಹೊಡೆದಿದ್ದ. ಅಲ್ಲಿದ್ದವರ ಮಧ್ಯಸ್ಥಿಕೆಯಿಂದ ವಿಷಯ ತಾತ್ಕಾಲಿಕವಾಗಿ ಶಮನಗೊಂಡಿದ್ದರೂ ಪ್ರತೀಕಾರದ ಕಿಡಿ ಆರದೆ ಉಳಿಯಿತು. ಸಂಜೆ ಸ್ನೇಹಿತರ ಕರೆ ಮೇಲೆ ಎರೆಹಳ್ಳಿಗೆ ತೆರಳಿದ ಅಂಕಿತ್ ಪೂರ್ವ ನಿಯೋಜಿತವಾಗಿ ಕಾಯುತ್ತಿದ್ದ ನಂದ ಕೆಂಪ ಸೇರಿ ಹಲವರ ಅಟ್ಟಹಾಸಕ್ಕೆ ಬಲಿಯಾದ. ಬೈಕ್ ನಿಲ್ಲಿಸಿ ಕೆಳಗಿಳಿದ ತಕ್ಷಣವೇ ಆರೋಪಿಗಳು ಮಾರಕಾಸ್ತ್ರಗಳಿಂದ ಅಟ್ಯಾಕ್ ನಡೆಸಿ ಕೊಲೆಗೈದು ಪರಾರಿಯಾದರು. ಹಬ್ಬದ ದಿನವೇ ಮಗನನ್ನ ಕಳೆದುಕೊಂಡ ಅಂಕಿತ್ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿತು. ಸ್ಥಳೀಯರು ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು. ಅಂಕಿತ್ ಕೊಲೆಗೆ ಎಣ್ಣೆ ಮತ್ತು ಗಾಂಜಾ ಅಮಲೆ ಕಾರಣ ಎನ್ನಲಾಗಿದೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಅಮಲಿನಲ್ಲಿ ಯುವಕರು ಕೊಲೆ, ಗ್ಯಾಂಗ್ ರೇಪ್ ಸೇರಿದಂತೆ ಅಪರಾಧಗಳಲ್ಲಿ ತೊಡಗುತ್ತಿರುವುದು ಹೆಚ್ಚುತ್ತಿದೆ. ಹೀಗಾಗಿ ಗಾಂಜಾ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂಬ ಒತ್ತಾಯ ಜೋರಾಗಿದೆ. ಅಂಕಿತ್ ಕೊಂದು ಬಂಧಿತರಾದವರು ಅಂದು ಮದ್ಯ ಮತ್ತು ಗಾಂಜಾ ಸೇವಿಸಿದ್ದರು ಎನ್ನಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಸೋಮನಹಳ್ಳಿ ನಾಗರಾಜ್ ಹ್ಯಾಟ್ರಿಕ್ ಗೆಲುವು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ 3ನೇ ಬಾರಿಗೆ ಆಯ್ಕೆ. ಶಾಸಕ ಕೆಎಂ ಶಿವಲಿಂಗೇಗೌಡರ ಕ್ಷೇತ್ರದಲ್ಲಿ ಗೊಬ್ಬರ ಕೊರತೆ. ಕೇವಲ 180 ಚೀಲ ಯೂರಿಯಾ ಲಭ್ಯ. ರೈತರ ಪರದಾಟ. ಸಮರ್ಪಕ ಪೂರೈಕೆ ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸುತ್ತೇವೆ. ರೈತರ ಎಚ್ಚರಿಕೆ. ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಕುಗ್ಗಿಸಲು ತಂಡಬದ್ಧ ಪಿತೂರಿ. ಧರ್ಮ ಉಳಿವಿಗಾಗಿ ಬಿಜೆಪಿ ಸದಾ ಸಜ್ಜು. ಎನ್ಐಎ ತನಿಖೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಆಗ್ರಹ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.